ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗ್ರೀನಾಡು ಕರಣ್. ನನ್ನ ಯೂಟ್ಯೂಬ್ ಚಾನಲ್ ಡ್ರೀಮ್ ಲೈಫ್ ಗ್ರೀನಾಡು ಕರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ವಿಟಮಿನ್ ಸಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಟಮಿನ್ ಸಿ ಅಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬ ಉಪಯುಕ್ತವಾದಂಥ ವಿಟಮಿನ್ ಸಿ ಆಗಿದೆ. ವಿಟಮಿನ್ ಸಿ ಅಯೋಡಿನ್ ಸೋಂಕು ನಿವಾರಕವಾಗಿ ವಿಟಮಿನ್ ಸಿಯನ್ನು ಬಳಸಲಾಗುತ್ತದೆ. ಅಯೋಡಿನ್ ಸೋಂಕು ನಿವಾರಕವಾಗಿ ಬಳಸಿ ನೀರನ್ನು ಶುದ್ಧೀಕರಿಸಿದ ನಂತರ ವಿಟಮಿನ್ಗಳ ಟ್ಯಾಬ್ಲೆಟನ್ನು ಬಳಸಲು ಸೂಚಿಸಬೇಕು. ಅದು ವಿಟಮಿನ್ ಆಗಿ ಸಿ ಅನ್ನು ಬಳಸುತ್ತಾರೆ. ಸಿಟ್ರಿಕ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಎಲ್ಲಿ ಸಿಗುತ್ತೆ ಅಂದರೆ ಸಿಟ್ರಿಕ್ ಹಣ್ಣುಗಳು, ಅಂದರೆ ಜಾಸ್ತಿ ಸಿಟ್ರಿಕ್ ಹಣ್ಣುಗಳು ಯಾವುದೇ ಇರುತ್ತೆ ಅದರಲ್ಲಿ ವಿಟಮಿನ್ ಸಿ ಸಿಗುತ್ತದೆ. ರಕ್ತದಲ್ಲಿ ಕಬ್ಬಿಣ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸಲು ಸಹಕಾರಿಯಾಗಿದೆ. ವಿಟಮಿನ್ ಸಿ ರಕ್ತದಲ್ಲಿ ಕಬ್ಬಿಣ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸಲು ಸಹಕಾರಿಯಾಗಿದೆ. ಮಾನವನ ದೇಹ ವಿಟಮಿನ್ ಸಿ ಉತ್ಪಾದಿಸಲು ಸಾಧ್ಯವಿಲ್ಲ. ಈಗ ದೇಹದಲ್ಲಿ ವಿಟಮಿನ್ ಸಿ ಅಂದರೆ ಕೆಲವು ವಿಟಮಿನ್ಗಳು ದೇಹದಲ್ಲಿ ಉತ್ಪಾದನೆ ಆಗುತ್ತಿದೆ, ಅಂದರೆ ಇದು ವಿಟಮಿನ್ ಸಿ ಉತ್ಪಾದಿಸಲು ಸಾಧ್ಯವಿಲ್ಲ ದೇಹ. ಅದರಿಂದ ಭಯವಾಗಿ ತೆಗೆದುಕೊಳ್ಳಲು ಇದು ಒಂದು ಹಾರ್ಮೋನ್ ಅಲ್ಲ, ಇದು ಒಂದು ವಿಟಮಿನ್ ಸಿ ಆಗಿದೆ. ಯಾವುದು ವಸಡುಗಳ ರಕ್ತಸ್ರಾವವನ್ನು ತಡೆಯುತ್ತದೆ, ಅಂದರೆ ನಮ್ಮ ಹಲ್ಲುಗಳ ಮೇಲುಗಡೆ ವಸಡು ಇರುತ್ತದಲ್ಲ, ಅದು ರಕ್ತವನ್ನು ಸ್ರಾವ ತಡೆಯುತ್ತದೆ, ವಿಟಮಿನ್ ಸಿ ಆಗಿರುತ್ತದೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಉತ್ಕರ್ಷಗಳ ನಿರೋಧಕಗಳಾಗಿವೆ. ವಿಟಮಿನ್ ಎ, ಸಿ, ಇ ಉತ್ಕರ್ಷಣ ನಿರೋಧಕಗಳಾಗಿವೆ. ಹಾಲಿನಲ್ಲಿ ಸಿ ತುಂಬ ಕಡಿಮೆ ಇರುತ್ತದೆ. ಯಾವುದರಲ್ಲಿ? ಹಾಲಿನಲ್ಲಿ ವಿಟಮಿನ್ಸ್ ತುಂಬ ಕಡಿಮೆ ಇರುತ್ತದೆ. ಮತ್ತು ಇಲ್ಲಿ ಮೊಟ್ಟೆ ತಿಂದಾಗ ಸಿಗದ ಏಕೈಕ ವಿಟಮಿನ್ ಅಂದರೆ ವಿಟಮಿನ್ ಸಿ. ಕಾರಣ ವಿಟಮಿನ್ ಸಿ ಇದು ಸಿಟ್ರಿಕ್ ಹಣ್ಣುಗಳಲ್ಲಿ ಸಿಗುವುದೆಂದು ಹೇಳಿದ್ದೀನಿ, ಅಂದರೆ ಇದು ಸಿಟ್ರಿಕ್ ಆಗಿರಲಿಲ್ಲ. ಇದು ಮೊಟ್ಟೆ ಒಂದು ಪ್ರೋಟೀನ್ ಆದಂಥ ಒಂದು ಅಂಶ ಆಗಿದೆ. ಅಸ್ಕರಿಕ್ ಆಮ್ಲ ಶ್ರೀಮಂತ ಮೂಲ ಸೀಬೆಹಣ್ಣು. ವಿಟಮಿನ್ ಸಿ ಅನ್ನು ಅಸ್ಕರಿಕ್ ಆಮ್ಲ ಎಂದು ಕರೆಯಲಾಗುತ್ತದೆ. ರಾಸಾಯನಿಕ ಹೆಸರು ಅಸ್ಕರಿಕ್ ಆಮ್ಲ. ಇನ್ನಷ್ಟು ಮಾಹಿತಿ ಅಂದರೆ ದೇಹದಲ್ಲಿ ಉಂಟಾಗುವ ಉತ್ಕರ್ಷಣವನ್ನು ನಿಯಂತ್ರಿಸಲು ಸಾಮರ್ಥ್ಯ ಹೊಂದಿದೆ. ಅನೇಕ ರೋಗಗಳ ವಿರುದ್ಧ ಹೋರಾಡಲು ವಿಟಮಿನ್ ಸಿ ಸಹಕಾರಿಯಾಗಿದೆ. ಕೊಲಾಜನ್ ರಚನೆಗೆ ಯಾವ ವಿಟಮಿನ್ ಅವಶ್ಯಕವಾಗಿದೆ ಅಂದರೆ ವಿಟಮಿನ್ ಸಿ. ಕೊಲಾಜನ್ ರಚನೆ ಮಾನವನ ದೇಹದಲ್ಲಿ ಸೋಂಕನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಯಾವುದು? ವಿಟಮಿನ್ ಸಿ. ಅಡುಗೆ ಶೇಖರಣೆಯ ಸಮಯದಲ್ಲಿ ಬಿಸಿ ಮಾಡಿದಾಗ ಸುಲಭವಾಗಿ ನಾಶವಾಗುತ್ತದೆ. ನೀವು ಯಾವುದೇ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತೋ ವಿದ್ಯಾರ್ಥಿಗಳಿಗೆ ಇವು ಕ್ವಶನ್ ಬರುವ ಸಾಧ್ಯತೆ ಇದೆ. ಯಾಕಂದರೆ ಇದು ಅಡುಗೆ ಶೇಖರಣೆಯ ಸಮಯದಲ್ಲಿ ಬಿಸಿ ಮಾಡಿದಾಗ ಸುಲಭವಾಗಿ ನಾಶವಾಗುತ್ತದೆ. ಶಾಖ ಕೊಟ್ಟಾಗ ನಮ್ಮ ದೇಹಕ್ಕೆ ಶಾಖವನ್ನು ಉಂಟಾಗುವಾಗ ವಿಟಮಿನ್ ಸಿ ನಾಶವಾಗುತ್ತದೆ. ಇಷ್ಟು ನಿಮಗೆ ಈ ವಿಟಮಿನ್ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸುತ್ತೇನೆ. ಮುಂದಿನ ವಿಡಿಯೋ ಯಾವುದರ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.